ಈಗ ಈ ದೇವಸ್ಥಾನದ ಬಗ್ಗೆ ದೇವ್ರು ಯಾರು ಹೇಳಿ? ಹಾಳ್ ಸಿದ್ದೇಶ್ವರ ಹಳೆ ಕಾಲದ ದೇವರು ಅಲ್ವಾ? ದಕ್ಷಿಣ ಮುಖ. ದಕ್ಷಿಣ ಮುಖ ಅಪರೂಪ, ಹೆಚ್ಚಾಗಿ ದಕ್ಷಿಣ ಮೂರ್ತಿ ಅಂತ ಹೇಳ್ತಾರೆ. ಉದ್ಭವ ಮೂರ್ತಿ ಬೇರೆ. ಆಮೇಲೆ ಇಲ್ಲಿ ಶಾಸನಗಳು ಸುಮಾರಿದ್ದಾವೆ. ಯಾವುದು ಅಂದರೆ ಎಲ್ಲ ರಾಜರ ಕಾಲದಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದು ದೇವಸ್ಥಾನಗಳೆಲ್ಲ. ಗರ್ಭಗುಡಿ ಎಲ್ಲ ಕಲ್ಲಲ್ಲೇ ಕಟ್ಟಿರಿ ಸರ್. ಅದು ಅದೇನದು U4B ಹಾಂ, ಇದು ಒಂದು ಶಾಸನ. ಇಲ್ಲಿದೆ ನೋಡಿ, ಇದು ಓದಬೇಕು. ಹಾಂ, ಇದರಲ್ಲಿ ಪಕ್ಕಾ ಮಾಹಿತಿ ಇದೆ. ಈ ದೇವಸ್ಥಾನ ಎಷ್ಟಲ್ಲಿ ಕಟ್ಟಿದ್ದು. ಹಾಂ. ಸೊ ಇದನ್ನ ಯಾರು ಹಳೆಗನ್ನಡ ಓದೋರು ಗೊತ್ತಿದ್ರೆ ಯಾರು ಬರಲಿಲ್ವಾ ಓದೋರು? ಇಲಾಖೆಯಿಂದ ಹಿಂದೆ ಬಂದಿದ್ರು. ಹಾಂ, ಬಂದು ಅವರು ಸ್ವಲ್ಪ ತಿಳಿಸೋದ್ರು. ಯಾರಿಗೆ ತಿಳಿಸಿದ್ರು ಗೊತ್ತಿಲ್ಲ ಅಲ್ಲ. ಹಾಂ, ಎನಿವೆ ಮಠದ್ದು ಅಂತ ಹೇಳಿ ಹೊಸನಗರದ ಮಲೆನಾಡಿಂದು ಕಾಡು ಸಿದ್ದೇಶ್ವರನ, ಕಲ್ಲು ಸಿದ್ದೇಶ್ವರನ? ಅಲ್ಲ, ಹಾಲು ಸಿದ್ದೇಶ್ವರ ಉದ್ಭವ ಮೂರ್ತಿ ದೇವಸ್ಥಾನದ್ದು ಒಂದು ಶಾಸನ. ಇದೊಂದು ಇರಿ ಇದು ವೀರಗಲ್ಲಾಗಿರ್ಬೋದಲ್ಲ? ಕೌರವ್ರದ್ದು. ಹಾಂ, ಇಲ್ಲೇನೋ ಈಶ್ವರಂಗೆ ನಾವು ಅಭಿಷೇಕ ನಡೀತಾ ಇದೆ ಈ ಕಡೆ ಇಲ್ಲಿ. ಆಮೇಲೆ ಮೇಲ್ಗಡೆ ಇದು ಚಂದ್ರ, ಸೂರ್ಯ ಚಂದ್ರರಿದ್ದಾರೆ. ಕೆಳಗಡೆ ಬಸವೇಶ್ವರ ಇದ್ದಾನೆ, ಬಸವಣ್ಣ. ಆಮೇಲೆ ಈ ಕಡೆ ಏನೋ ಮಾಡ್ತಾ ಇದ್ದಾರೆ, ಯಾರೋ ತಪಸ್ಸು ಮಾಡ್ತಾಯಿದ್ದಾರೆ ಮುನಿಗಳು. ಕೆಳಗಡೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಡ್ಯಾನ್ಸ್ ಏನೋ ಒಂದು ಎಳಿತಾ ಇದ್ದಾರೆ, ಏನೋ ಒಂದು ನಡೀತಾ ಇದೆ. ಅದ್ರ ಕೆಳಗೆ ಏನೋ ಯುದ್ಧ ಕೆಳಗಡೆ ಅಲ್ಲ? ಇದೆಲ್ಲ ಖಡ್ಗ ಗಿಡ್ಗೆಲ್ಲ ಇಟ್ಕೊಂಡು ಏನೋ ಯುದ್ಧ ನಡೀತಾ ಇದೆ. ಒಂದು ಕುದುರೆನೂ ಇದೆ ಲಾಸ್ಟಲ್ಲಿ. ಇಲ್ಲಿ ಕುದುರೆ, ಆನೆ ಕಾಣ್ತಾ ಇಲ್ಲ ಅದು. ಹಾಂ, ಇದೊಂದು. ಇಲ್ಲೂ ಏನೋ ಬರ್ದಿದೆ ಇದೆಲ್ಲ. ಹಾಂ ಹಾಂ, ಹಳೇದು ಅದ್ರದ್ದು ಬಗ್ಗೆ ಎಲ್ಲ. ಹಾಂ, ಅದನ್ನೇ ಓದಿದವ್ರು ಇದ್ದಾರಲ್ಲ, ಅವ್ರು ಕರೆಸ್ಬೇಕಾಗತ್ತೆ. ಹಾಂ, ಅದಾಯಿತು. ಹಾಲು ಸಿದ್ದೇಶ್ವರ ಕಲ್ಲಿನ ಸರ್. ಇದನ್ನ ನಾವು ಈ ಕಾಲಾಂತರ ಇದು ಮಾಡಿರೋದು. ಹಾಂ, ಹೆಸರು ಹೇಳೀಗ. ಚೇತನ್ ಅಂತ. ಚೇತನ್, ನೀನು ಒಂದು ಸ್ನಾನ ಗಿನ ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಹೆದರಬೇಡ. ಈಗ ತೋಟ ಇಡೀ ದಿವಸ ಕೆಲಸ ಮಾಡಿಸ್ಕೊಂಡು ಬಂದಿರೋರು. ಇದು ಅಭಿಷೇಕಕ್ಕೆ ಬಳಕೆ ಮಾಡ್ತಿರೋದು ನೀರು. ಈಗಿನ್ನಿಲ್ಲ. ದಿವಸಕ್ಕೆ 7 ಕಲರ್ ಆಗುತ್ತಂತೆ. ಅಂದರೆ ಈಗ ನೀರಿಲ್ವಾ ಅದರಲ್ಲಿ? ಒಣಗೆ ಹೋಯ್ತಾ? ಮಳೆಗಾಲದಲ್ಲಿ ಡಿಸೆಂಬರ್ ತನಕ ಇರುತ್ತೆ. ಹಾಂ, ಇನ್ನೊಂದು ಕಲ್ಲಲ್ಲಿ. ಹಾಂ, ಇದು ಇನ್ನೊಂದು. ಈ ಕ್ಷೇತ್ರಕ್ಕೆ ಇದಾಗಿದ್ದು ಚೌಡೇಶ್ವರಿನ? ಅಲ್ಲಲ್ಲ, ಇದು ಇದ್ರ ಕಲ್ಲು. ಇದು ಹಾಂ, ಹೌದು, ಕಾಣುತ್ತೆ ಹಳೆಗನ್ನಡ. ಹಾಂ, ಅದಾಯಿತು. ಚೌಡೇಶ್ವರಿ ಅಮ್ಮ. ವೆರಿ ಗುಡ್. ಏನೋ ಮಾಡಿದ್ದೀರಿ ಸ್ವಲ್ಪ ಕೆಲಸ, ಇನ್ನೂ ಮಾಡ್ಬೋದು. ದಾನಿಗಳು ಬರಬೇಕಾದ್ರೆ ಬಸವಣ್ಣ ಅವೆಲ್ಲ ಸ್ವಲ್ಪ ಇದರಲ್ಲಿ ಇದೆ ಸರ್. ಎಲ್ಲ ಹಾಳು ಬಿದ್ದೋಗಿದೆ. ಈ ಕೆರೆ ಎಲ್ಲ ರಿಪೇರಿ ಮಾಡಿದ್ರೆ ನೀರು ಸಿಗುತ್ತೆ ಇದರಲ್ಲಿ. ಹಾಂ, 2 ಮೂರ್ತಿ ಆ ಕಡೆ ಈ ಕಡೆ ದ್ವಾರಪಾಲಕರು. ಕೆರೆಗೆ ಹಳೆ ಕಾಲದ ಕೆರೆ ಬತ್ತೋಗಿದೆ ಅದರ ಬೇಸಿಗೆಯಲ್ಲಿ. ಹಾಂ, ಅದು ಈ ಕಡೆ ಆ ಕಡೆ ಬಾವಿ ಇದ್ವು ಸರ್. ಬಾವಿನಿದ್ವಾ? ಅವಾಗ ನೀರು ಸೇರ ಅಂತೆಲ್ಲ ಬರುತ್ತೆ. ಬರಗಾಲ ಮುಚ್ಚೋಯ್ತು. ಇಲ್ಲಿಂದ ನೀರು ಇಡೀ ಊರಿಗೆ. ಇಲ್ಲೊಂದು ಅದೇನು ಶಿವಲಿಂಗನ ಏನದು? 4 ಮನೆಯಲ್ಲೇ ಇದಾವೆ ಶಿವಲಿಂಗ. ಹೌದಾ? 1 2 3. ಹಾಂ, ಅಲ್ಲೊಂದು. ಆ ಕಡೆ ಒಂದೈತೆ, ಅಲ್ಲೊಂದು, ಈ ಕಡೆ ಒಂದು. ಅದೊಂದು. ಅದರಲ್ಲೂ ಬರ್ದಿರೋ ಶಾಸನ ಇದೆ. ಅಲ್ಲೂ ಒಂದಿದೆ. ಈ ಕಡೆ ಸೈಡಿಗೆ ಇದೆ. ಹಾಂ, ಎಲ್ಲಿದೆ ಶಾಸನ? ಅದರಲ್ಲ? ಹಾಂ, ಅದನ್ನು ನೋಡೇ ಬಿಡೋಣ. ಎಲ್ಲ ಕವರ್ ಮಾಡ್ದಂಗೆ ಆಯಿತು. 4 ನಿಮಿಷ ಆಯಿತು. ಈಗಿನ ಕಾಲ ಜನರಿಗೆ ತಾಳ್ಮೆ ಇಲ್ಲ, 1 ಸೆಕೆಂಡಲ್ಲೆಲ್ಲ ಗೊತ್ತಾಗ್ಬಿಡ್ಬೇಕು. ಸುಬ್ರಹ್ಮಣ್ಯ ಇದಾ? ಹಾಂ. ಗಣೇಶ ಇಲ್ವಾ? ಗಣೇಶ ಅಲ್ಲಿ ಒಳಗಿದೆ. ಒಳಗೆ. ಹಾಂ, ಆಯಿತು. ಹಾಂ, ನಾಗದೇವರು, ಸುಬ್ರಹ್ಮಣ್ಯ. ಒಂದು ಮರನೂ ಇದೆ ಅದಕ್ಕೆ ಜೊತೆಗೆ. ಅರಳಿ ಮರನ ಅಲ್ವಾ ಇದು? ಹೌದು ಸರ್, ಅರಳಿ ಮರ. ಹೌದಾ? ಹಾಂ, ಹೌದು, ಅರಳಿ ಮರ, ಕರೆಕ್ಟ್. ಹಾಂ, ಅದಾಯಿತು. ಆಮೇಲೆ ಈ ಕಡೆ ಬಸವಣ್ಣ. ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಇದಾಗೋಗಿದೆ. ಅಂದರೆ ಊರವರೆಲ್ಲ. ಹಾಂ, ಇದು ಹಳೆ ಬಾಗ್ಲ, ಇದು ಕಲ್ಲಿಂದು ಬಾಗ್ಲ ಗೋಡೆನೇ ಏನೋ ಒಂದು.
ಅಲ್ಲಿ ಒಳಗಿತ್ತು ಅದನ್ನೆಲ್ಲ ಒಳಗಿತ್ತು. ಹಾಂ ಈ ಕಡೆ ತಂದು ಎಲ್ಲ ಶಿಥಿಲಾವಸ್ಥೆ ಗುಣ ಸರ್ ಬಸವಣ್ಣನ ಗುಡಿ. ಹಾಂ ಬಸವಣ್ಣ ಎಷ್ಟು ಚೆನ್ನಾಗಿದೆ ಜಾಗ ಇದು. ದ್ವಾರ ಬಾಗಿಲು ಇದ್ದಾನೆ ಸರ್ ಅವಾಗ. ಹಾಂ ಅಲ್ಲಿ ಒಳಗಡೆ ಇದ್ದಾರೆ ಇದ್ರ ದೇವ್ರು ಅಲ್ಲಿ ಬಸವಣ್ಣನ ಆಯಿತು. ಇಲ್ಲೆಲ್ಲ ಇದಿದೆ ಶಾಸನ ಇದೆ ಅದು. ಹ್ಞೂ ನಿಮ್ಮದು ಸ್ವಂತ ಮಾನವ ಫಾರಂ ಇವರ ಓನರು. ಹ್ಞೂ ಹಾಂ ಇದು ಹಾಂ ಇದೆಲ್ಲ ಸ್ವಲ್ಪ ಅಳಿಸೋಗಿದೆ. ಆದರೆ ಎಣ್ಣೆ ನೀವು ಹೇಳಿದಂಗೆ ಎಣ್ಣೆ ಹಚ್ಚಿದರೆ ಕಾಣ್ಬೋದು. ಎಣ್ಣೆ ಹಚ್ಚಿ ಪಾಲಿಷ್ ಮಾಡಿದರೆ ಆಯಿತಾ. ಅದಾಯಿತು. ಇಲ್ಲೇ ಅಲ್ಲ ಭಾರಿ ಬರ್ತಾರೆ ಸರ್ ಅದರಲ್ಲಿ. ಈ ಸಿದ್ದೇಶ್ವರದ ಜಮೀನು ಎಷ್ಟಿದೆ ಎಲ್ಲ ಇದೆ ಅದ್ರಲ್ಲಿ. ಆಗ ಒಬ್ಬರು ಶಿವಗುಪ್ಪದಲ್ಲಿ ಓದಿದ್ರು ಹಳಗಣ್ಣನ. ಹಾಂ ಅವ್ರು ಕರ್ಸಿ ನಾವೆಲ್ಲ ಒಂದ್ಸರಿ ಇದು ಮಾಡಿದ್ವಿ. ಹ್ಞೂ ಆಮೇಲೆ ಅದು ನಮಗೆ ಏನಂತ ಮಾಹಿತಿ ಗೊತ್ತಾಗಿತ್ತು. ಅದು ಎಷ್ಟು ಇದು ಹಿಡಿಬೇಕು. That letters can be seen through this lichen here also. And another interesting lichen is going here on that. ಅಲ್ಲಿ ಹಾಂ ತುಂಬ ಚೆನ್ನಾಗಿದೆ ಇದು. ಇನ್ನು ಬರ್ತಾ ಬರ್ತಾ ಜೀರ್ಣೋದ್ಧಾರ ಎಲ್ಲ ಮಾಡಿ ಇದು ಜಾತ್ರೆ ಗೀತ್ರೆ ಎಲ್ಲ ಇಲ್ವಾ ಇಲ್ಲಿ? ಏನೆಲ್ಲ ಮಾಡ್ತಾರೆ ವರ್ಷಕ್ಕೊಂದ್ಸಲಿ ಪರಾವ್ ಅಂತ ಮಾಡ್ತಾರೆ. ಇಲ್ಲಿ ಇದು ಶ್ರಮದಾನ ಅಂತ ಊರವ್ರು ಸೇರಿಕೊಂಡು ಸ್ವಲ್ಪನೇ ಕ್ಲೀನ್ ಮಾಡ್ತಾ ಬಂದರು. ಹೊರಗಿಂದ ಈ ನಂತರ ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತಾರೆ ಜನ. ದೇವರೇ ಕರ್ಸ್ಕೊತಾನೆ. ಕರ್ಸ್ಕೊಂಡು ಅದು ಇದು ಕೆಲಸ ಆಗಿ ಬರ್ತಾ ಬರ್ತಾ ಹಿಂದೆ ರಾಜರ ಕಾಲದಲ್ಲಿ ಯಾವ ಥರ ಇತ್ತೋ ಅದೇ ಸ್ಥಾನಕ್ಕೆ ಹಿಂದೆ ಏರಿಸ್ಬಿಡಿ. ನೀವು ಎಲ್ಲ ಆಗಿನ ಕಾಲದಲ್ಲಿ ನಮ್ಮವರೆಲ್ಲ ಒಳ್ಳೆ ಶ್ರೀಮಂತರಾಗಿದ್ದರು. ಈ ಬ್ರಿಟಿಷವ್ರು ಬಂದು ನಮ್ಮನ್ನು ಈ ಥರ ಬಡತನಕ್ಕೆ ಹೊತ್ತಾಕಿ ಹೋಗಿದ್ದು ಗೊತ್ತಾಯ್ತಾ. ಅವಾಗಲೇ ಇದೆಲ್ಲ ಹಾಳು ಬಿದ್ದಿದ್ದು. ಇಲ್ದಿರು ಚೆನ್ನಾಗಿ ಅಲ್ಲಿ ನೋಡಿ ಗುಹೆನ ಏನದು. ಬಸವಣ್ಣ ಹಾಂ ಇಲ್ಲೆಲ್ಲ ಒಳ್ಳೆ ಇದು. ಮತ್ತು ಊರಿಗೂ ಒಳ್ಳೇದಾಗುತ್ತೆ ದೇವಸ್ಥಾನ ಮೇಂಟೈನ್ ಮಾಡಿದರೆ. ಅಲ್ಲಲ್ಲ ನೀವೆಲ್ಲ ಮನ್ಸು ಮಾಡಿದ್ರೆ ಆಗುತ್ತೆ. ನಮಗೆ ಈಗ ಇತ್ತಿತ್ಲಾಗ ನಾವು ಸ್ವಲ್ಪ ಇದ್ದಾದ್ಮೇಲೆ ಇದನ್ನ ಇದಾಗಬೇಕು. ಇಲ್ಲಿ ನೀವು ನೋಡಿ ಇಲ್ಲ ಅಂತಂದ್ರೆ ಅಭಿಷೇಕ ಮಾಡಿದ್ರೆ ಈ ಕ್ಷೇತ್ರದಾಗ ಮಳೆ ಪಕ್ಕ ಆಗುತ್ತೆ ಬರಗಾಲ ಬಿದ್ದಾಗ. ಕೇಳಿಸ್ತೇನೋ ನೀನು ಸಣ್ಣವನು ಮುಂದಕ್ಕೆ ತಗೊಂಡೋಗೋ. ನೀವೆಲ್ಲ ಹಳೆ ತಲೆಗಳು ಗೊತ್ತಾಯ್ತಾ. ಹಾಂ ಓಕೆ ಹಾಂ